ಹಲೋ ಎಲ್ಲ ನನ್ನ ಕುಟುಂಬದವರಿಗೂ ಧನ್ಯವಾದ ನಮಸ್ತೆ ತಿಳಿಸ್ತಾ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಈ ಬ್ಲೌಸಲ್ಲಿ ಇವಾಗ ಕಸ್ಟಮರ್ ಒಂದು ಬ್ಲೌಸ್ ಕೊಟ್ಟಿದ್ದಾರೆ ನನಗೆ. ಅದೇನಂತಂದರೆ, ಈ ಅಳತೆನೇ ನನಗೆ ಒಂದು ಕೊಡಿ ಅಂತ ಕೊಟ್ಟಿದ್ದಾರೆ. ಮತ್ತು ಬಾಡಿ ಅಳತೆ ಇದಕ್ಕೆ ಮ್ಯಾಚ್ ಮಾಡಿ ಅಂತ ಹೇಳಿದರು. ಅದಕ್ಕೆ ನಾನು ಆಗಲ್ಲ, ಬ್ಲೌಸು ಇಲ್ಲ ಅಂತಂದರೆ ನೀವು ಬ್ಲೌಸ್ ತಂದು ಕೊಡಿ, ಇಲ್ಲ ಅಂತಂದರೆ ನಿಮ್ಮ ಬಾಡಿ ಅಳತೆ ಕೊಡಿ ಅಂತ ಹೇಳಿದ್ದೆ. ಅದಕ್ಕೆ ಅವರು ಈ ಬ್ಲೌಸ್ ತಂದು ಕೊಟ್ಟಿದ್ದಾರೆ, ಇದು ಕರೆಕ್ಟ್ ಆಗುತ್ತೆ ಹೊಲ್ಕೊಡಿ ಅಂತ. ಏನಂದರೆ, ಬ್ಲೌಸಲ್ಲಿ ಯಾವ ರೀತಿ ಮೆಜರಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವೇನು ಮಾಡಬೇಕಂದ್ರೆ, ಈ ಥರ ಬ್ಲೌಸ್ನ ನೀಟಾಗಿ ಹಾಕ್ಕೋಬೇಕು. ಹಾಕ್ಕೊಂಡು ಬ್ಯಾಕ್ ಪಾರ್ಟಲ್ಲಿ ಈ ಭುಜ ಏನಿದೆ, ಈ ಭುಜದ ಸೈಡಲ್ಲಿ ನೀಟಾಗಿ ಹಿಂಗೆ ಇಟ್ಕೋಬೇಕು. ಇಟ್ಕೊಂಡು ಫಸ್ಟು ನಾವೇನು ನೋಡ್ತೀವಿ ಅಂತಂದರೆ, ನೋಡಿ ಈ ಥರ ಇರಬೇಕು. ನೆಕ್ ಈ ಥರ ಎಲ್ಲ ಹಿಂಗೆ ಬ್ಲೌಸಿಂದ ಹಿಂಗೆಲ್ಲ ಆದರೆ ಬೆನ್ನಲ್ಲಿ ತುಂಬ ಡೀಪ್ ಆಗಿಬಿಡುತ್ತೆ, ತುಂಬ ಅಸಹ್ಯ ಕಾಣಿಸುತ್ತೆ, ಆ ಥರ ಬರುತ್ತೆ. ಅದಕ್ಕೆ ಈ ಥರ ಎರಡು ಹಿಂಗೆ ಫಿನಿಶಿಂಗ್ ನೆಕ್ ಲೈನ್ ಹಿಂಗೆ ಇರಬೇಕು. ಈ ಥರನೇ ಇದ್ದು ಮೆಸೇಜಿಂಗ್ ತೊಗೋಬೇಕು. ಈ ಥರ ಹಿಂಗೆ ಇರಬೇಕು, ಈ ರೀತಿ ಮಾಡ್ಕೋಬೇಕು. ಈ ಥರ ಹಿಂಗೆ ಅಗಲ ಮಾಡ್ಕೊಳ್ಳೋದು ಹಿಂಗೆಲ್ಲ ಮಾಡಿಕೊಂಡ್ರೆ ಡಿಸೈನ್ ಹಿಂದೆ ಚೆನ್ನಾಗೂ ಬರೋಲ್ಲ, ಡೀಪ್ ತುಂಬಾ ಆಗಿಬಿಡುತ್ತೆ. ಆಮೇಲೆ ಕಸ್ಟಮರು ತುಂಬ ಡೀಪ್ ಆಯಿತು ಅಂತೆಲ್ಲ ಇಶ್ಯೂಸ್ ಆಗುತ್ತೆ. ಅದಕ್ಕೆ ನೋಡಿ ಈ ಥರ ಇಟ್ಕೊಂಡು ಈ ಭುಜದಿಂದ ಈ ಭುಜದ ತನಕ ಎಷ್ಟು ಮೆಜರಿಂಗ್ ಇದೆ ಅಂತ ನೋಡ್ಕೋಬೇಕು. ಫಸ್ಟ್ ಆಫ್ ಈ ಭುಜ ಇದೆಯಲ್ಲ ನೋಡಿ, ಈ ಭುಜದಿಂದ ಈ ಭುಜ ನನಗೆ 10 ಸಿಗ್ತಾಯಿದೆ, 10 ಸಿಗ್ತಿದೆ. ಈ ಭುಜದಿಂದ ಈ ಭುಜಕ್ಕೆ 10 ಸಿಗ್ತಿದೆ ನನಗೆ. ಇದು ನಮಗೆ ಪೂರ್ತ ನಮ್ಮ ಬೆನ್ನಿನ ಭುಜದ ಸುತ್ತಳತೆ ಆಗುತ್ತೆ. ಮತ್ತು ಬ್ಯಾಕ್ ಸೈಡು ಇಲ್ಲಿ ನೋಡಿ, ನಮಗೆ ನೋಡಿ ಇದು ಭುಜದ ಈ ಭುಜ ನೋಡಿ ಸ್ಟಿಚ್ ಮಾಡಿರ್ತಾರಲ್ವ, ಈ ಸ್ಟಿಚ್ಚಿಂದ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಭುಜದಿಂದ ನೀಟಾಗಿ ಇಟ್ಕೊಂಡು ನೋಡಿ ಈ ಥರ ಇಟ್ಕೋಬೇಕು. ನಮಗೆ 9 ಇಂಚ್ ಬರ್ತಾಯಿದೆ ನೋಡಿ. ಗೊತ್ತಾಗಲಿಲ್ಲ ಈ ಥರ ಅಂದರೆ ನೋಡಿ, ಈ ಥರ ಟೈಪ್ನ ಈ ಥರ ಮಡ್ಚ್ಕೊಂಡ್ರೆ 9 ಇಂಚ್ ಬರುತ್ತೆ. 9 ಇದೆ, ಬ್ಯಾಕ್ ಸೈಡ್ 9 ಇದೆ. ಇದರ ಪೂರ್ತ ಉದ್ದ ಬಂದು 12.5 ಬರ್ತಾಯಿದೆ. 12.5 ಇದೆ ನೋಡಿ, 12.5. ಇದಕ್ಕೆ ಡೀಪ್ ಬಂದು 9 ಇದೆ. ಆಯಿತಾ? ನೆಕ್ಸ್ಟು ಫ್ರಂಟಲ್ಲಿ ಹಿಂಗೆ ಹಾಕ್ಕೊಂಡು ನಮ್ಮ ಸ್ಟಾರ್ಟಿಂಗ್ ಬ್ಲೌಸ್ ಹೊಲಿತಾ ಇದ್ದೀವಿ, ಇವಾಗ ನಮಗೆ ಹೆಂಗೆ ಬ್ಲೌಸಲ್ಲಿ ಅಳತೆ ತೊಗೊಳೋದು ಗೊತ್ತಾಗ್ತಿಲ್ಲ, ಕಟ್ಟಿಂಗ್ ಚೆನ್ನಾಗಿ ಬರ್ತಾಯಿಲ್ಲ ಅನ್ನೋರು ಸಿಂಪಲ್ಲಾಗಿ ಕಟ್ ಮಾಡ್ಕೋಬೋದು, ನೀಟಾಗಿ ಬರುತ್ತೆ. ಈಗ ಆರ್ಮೋನಲ್ಲಿ ಏನೂ ಅಪ್ಕೊಂಡು ಬರೋಲ್ಲ, ಮತ್ತು ರಿಂಕಲ್ಸ್ ಬರೋಲ್ಲ, ಮತ್ತು ಶೋಲ್ಡರು ಡ್ರಾಪ್ ಅಂತೂ ಆಗೋದೇ ಇಲ್ಲ, ಅಷ್ಟು ನೀಟಾಗಿ ಬರುತ್ತೆ ನೋಡಿ. ಈ ಫ್ರಂಟಲ್ಲಿ ಫಸ್ಟು ನಾವು ತೊಗೋಬೇಕಾಗಿರೋದು ಮುಂದಿನ ಉದ್ದ, ಅಂದರೆ ನೆಕ್. ನಮಗೆ ಫ್ರಂಟ್ ನೆಕ್ಕಲ್ಲಿ ಡೀಪ್ ಬೇಕಲ್ವಾ ನೋಡಿ. ಸೇಮ್ ಇಲ್ಲಿಂದ ಭುಜದಿಂದ ಹಿಡ್ಕೊಂಡು ಈ ಥರ ಮಾಡಿ ಈ ಡೀಪ್ ಒಳಗೆ ಏನು ಮಾಡಿದ್ರೆ ನೋಡಿ 6 ಬರ್ತಾಯಿದೆ. 6 ಇದೆ. ಬೆಲ್ಟ್ ಪಟ್ಟಿ ನೋಡಿ, ಬೆಲ್ಟ್ ಪಟ್ಟಿ ನಮಗೆ 7 ಇದೆ, ಅಂದರೆ 3.5 ತೊಗೊಂಡಿದ್ದಾರೆ. ಬೆಲ್ಟ್ ಪಟ್ಟಿನ 3.5ಗೆ ಕಟ್ ಮಾಡ್ಕೊಂಡಿದ್ದಾರೆ ನೋಡಿ. 2.5 ಇದೆ ಇಲ್ಲಿ, ನಮಗೆ ಬಫ್ ಕೊಡೋಕ್ಕೆ 2.5ಗೆ ತೊಗೊಂಡಿದ್ದಾರೆ. ಇದಾದಮೇಲೆ ನಾವು ಸ್ಲೀವ್ಗೆ ಹೋಗೋಣ. ಸ್ಲೀವ್ನ ಶೋಲ್ಡರ್ ಹತ್ರ ಬಂದು ಈಗ ಇಟ್ಕೊಂಡು ನೋಡಿ, ಕರೆಕ್ಟಾಗಿ ಈ ಶೋಲ್ಡರ್ ನಾವು ಇಲ್ಲಿ ಏನು ಜಾಯಿನ್ ಮಾಡಿರ್ತಾರೆ ಅಲ್ಲಿಂದ ಇಟ್ಕೊಂಡು ಇದನ್ನು ಈ ಥರ ಮಾಡಿ ಇದನ್ನು ಕ್ರಾಸ್ ಮಾಡಬೇಕು. ಟೇಪ್ನ ಈ ಥರ ಕ್ರಾಸ್ ಮಾಡಬೇಕು. ಕ್ರಾಸ್ ಮಾಡಿದಾಗ ನಮ್ಗೆ ಎಷ್ಟು ಬರ್ತಾಯಿದೆ ಗೊತ್ತಾ? 5.5 ಬರ್ತಾಯಿದೆ. 5.5 ಸ್ಲೀವಲ್ಲಿ ಯಾವುದೇ ಕಾರಣಕ್ಕೂ ನಾವು ಶೋಲ್ಡರ್ ಎಷ್ಟಿರುತ್ತೋ ಅಷ್ಟೇ ತೊಗೋಬೇಕು. ಜಾಸ್ತಿ ತೊಗೊಂಡ್ರೆ ತುಂಬ ರಿಂಕಲ್ಸ್ ಬರುತ್ತೆ, ನೀಟಾಗಿ ಬರಲ್ಲ ಬ್ಲೌಸು. ಹಿಂದೆ ಮುಂದೆ ಎಲ್ಲ ಫುಲ್ ರಿಂಕಲ್ಸ್ ಬರುತ್ತೆ. ನಾವು ಸ್ಲೀವು ಇಲ್ಲಿ ಎಷ್ಟಿರುತ್ತೋ ಅಷ್ಟೇ ತೊಗೋಬೇಕು. 5.5 ಇದೆ ಅಷ್ಟೇ. 5.5 ಆಯಿತಾ? ನಿಮ್ಗೆ ಅದು ಗೊತ್ತಾಗಲಿಲ್ಲ ಅಂತಂದರೆ ನೋಡಿ, ಹಿಂಗೆ ಇಟ್ಕೊಂಡು ಫುಲ್ಲು ಸ್ಲೀವಿಂದ ಇಲ್ಲಿಂದ ಹಿಡಿದು ಈ ಸ್ಲೀವ್ ಸ್ಟಿಚಿಂಗ್ ಇದೆಯಲ್ಲ, ಈ ಸ್ಟಿಚಿಂಗ್ ತನಕ ಇಟ್ಕೊಬೇಕು. ಈಗ ಇಟ್ಕೊಂಡು ಇದನ್ನು 1 ಡಬಲ್ ಮಾಡಬೇಕು. ಡಬಲ್ ಮಾಡಿದಾಗ ನಮಗೆ ಕಂಕುಳಿನ ಪೂರ್ತಿ ಸುತ್ತಳತೆ 15 ಬರ್ತಿದೆ. 15. ಅದಕ್ಕೆ ನಮ್ಗೆ ಗೊತ್ತಾಗಲ್ಲ ಅಂತ ಅನ್ನೋರು ಈ ಥರ ಹಿಂಗೆ ಸುತ್ತಳತೆ ತೊಗೊಂಡು ಈ ಥರನೂ ತೊಗೊಂಡು ಹಿಂಗೆ ಮಾಡ್ಕೊಬೋದು. 15 ಇದೆ. ನಮಗೆ
7:15 ಬರುತ್ತೆ ಅರ್ಧ ಮಾಡಿದಾಗ. ನಮಗೆ 7:15 ನಾವೇನು ಮಾಡಬೇಕು, ಹಿಂಗೆ ಹಿಡ್ದಾಗ 7:15 ನೋಡಿ. ಈ ಸ್ಟಿಚಿಂಗೆಲ್ಲ ಸೇರಿಸಿದ್ರೆ ಆಮೇಲೆ ನಾವು 2 ಇಂಚಸ್ಸು ಸ್ಟಿಚಿಂಗ್ಗೆ ತೊಗೊಳ್ಳೇಬೇಕು. ಯಾಕಂದರೆ ನಾವು ಸ್ಟಿಚಿಂಗ್ ಮಾಡಿದ್ಮೇಲೆ ನೋಡಿ ಈ ಥರ ಎಕ್ಸ್ಟ್ರಾ ಬಟ್ಟೆ ಬೇಕಲ್ವಾ, ಬಟ್ಟೆಗೆ ಸ್ಟಿಚಿಂಗಿಗೆ ಎಕ್ಸ್ಟ್ರಾ ಪೀಸಿಗೆ ನಾವು 2 ಇಂಚ್ ಎಕ್ಸ್ಟ್ರಾ ತೊಗೊಂಡೇ ಕಟ್ ಮಾಡ್ಕೋಬೇಕಾಗತ್ತೆ. ಆವಾಗ ಸುತ್ತಳತೆನ ನೋಡಿಕೊಂಡು ತೊಗೋಬೇಕಾಗುತ್ತೆ. ಈಗ ಇದು 5:15 ಬರ್ತಾಯಿದೆ. ಕಾಲು ಮಾಡಿದಾಗ ಪೂರ್ತಿ ಹಂಗೆ ಮಾಡಿದಾಗ 5:15 ಬರುತ್ತೆ. 5:15 ಇದೆ. ನೆಕ್ಸ್ಟ್ ಇದಾದಮೇಲೆ ತೋಳು. ನೀವು ಕಟ್ ಮಾಡಬೇಕಾದ್ರೆ ತೋಳನ್ನ ಈ ಥರ ಇಟ್ಕೊಂಡೇ ಕಟ್ ಮಾಡ್ಬೋದು, ಇಲ್ಲ ಅಳತೆ ತೊಗೊಂಡು ಕಟ್ ಮಾಡ್ತೀನಿ ಅನ್ನೋದ್ರೂ ಈ ರೀತಿ ನೋಡಿಕೊಂಡು ಕಟ್ ಮಾಡ್ಬೋದು. ನೋಡಿ ಇದು ಉದ್ದ ಬಂದು ಈ ಶೋಲ್ಡರ್ ಜಾಯಿಂಟಿಂದ ಇಲ್ಲಿಗೆ 10 ಇದೆ, 10 ಇದೆ. ಇದು ಬಂದು 7.5 ಇದೆ, ಅಂದರೆ 7:15 ಇದೆ. ಅಗಲ ಬಂದು 4 ಇದೆ. ಇಷ್ಟು ತೊಗೊಂಡ್ರೆ ಒಂದು ಪರ್ಫೆಕ್ಟ್ ಬ್ಲೌಸ್ನ ನೀಟಾಗಿ ಕಟ್ ಮಾಡ್ಬೋದು. ಇದೇ ಥರ ಕಟ್ ಮಾಡಿಕೊಂಡು ನೀವು ಲೈನಿಂಗ್ನ ಕಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಏನಿದೆ ಅದನ್ನು ಆರಾಮಾಗಿ ಕಟ್ ಮಾಡ್ಕೋಬೋದು. ಇಷ್ಟು ಕಟ್ ಮಾಡಿಕೊಂಡ್ರೆ ಆರಾಮಾಗಿ ಬ್ಲೌಸ್ ಬರುತ್ತೆ. ಮತ್ತು ನಿಮಗೆ ಪೂರ್ತಿ ಸೊಂಟದ ಸುತ್ತಳತೆ ಇಲ್ಲಿಂದ ನೋಡಿ ಕಾಜ ಇದೆಯಲ್ಲ, ಈ ಕಾಜದ್ದು ಬಟ್ಟೆ ಬಿಟ್ಬಿಡಬೇಕು. ಬಿಟ್ಬಿಟ್ಟು ಇಲ್ಲಿಂದ ನೋಡಿ ನಾನು ಪೂರ್ತಿ, ಯಾಕಂದರೆ ಇದು ಕಾಜದು ನಾವು ಎಕ್ಸ್ಟ್ರಾ ಬಟ್ಟೆ ಇದನ್ನು ಅಟ್ಯಾಚ್ ಮಾಡೋದ್ರಿಂದ ಬಟ್ಟೆ ನಮ್ಗೆ ಇಲ್ಲಿಂದ ಸಿಕ್ಕಿರುತ್ತೆ. ಸೊ ಅದಕ್ಕೆ ಇಲ್ಲಿಂದ ತೊಗೋಬೇಕು. ಇಲ್ಲಿಂದ ತೊಗೊಂಡು ನಮಗೆ ಸೊಂಟದ ಪೂರ್ತಿ ಸುತ್ತಳತೆ ತೊಗೋಬೇಕು. ಸೊಂಟದ ಪೂರ್ತಿ ಸುತ್ತಳತೆ ಬಂದು ನಮಗೆ 27 ಬರ್ತಾಯಿದೆ. 27 27 ಬರ್ತಾಯಿದೆ. ಅದರಲ್ಲಿ ಅರ್ಧ ಮಾಡೋಣ. ಅರ್ಧ ಮಾಡಿ 13.5 ಬರ್ತಾಯಿದೆ. ಅರ್ಧ 13.5 ಕಾಲ್ ಮಾಡಿದ್ರೆ 7 ಬರುತ್ತೆ. ಇವರಿಗೆ ಒಂದು 9.5 10 ತೊಗೊಂಡ್ರೆ ಬ್ಲೌಸು ಕರೆಕ್ಟಾಗಿ ಆಗುತ್ತೆ, ನೀಟಾಗಿ ಬರುತ್ತೆ. ಎಕ್ಸ್ಟ್ರಾ ಬಟ್ಟೆಗೂ ಸಿಗುತ್ತೆ, ನೀಟಾಗಿ ಬರುತ್ತೆ. ನೆಕ್ಸ್ಟು ನಿಮಗೆ ಎದೆ ಸುತ್ತಳತೆ ಬೇಕಲ್ವಾ. ಎದೆ ಸುತ್ತಳತೆ ಹೆಂಗೆ ತೊಗೊಳ್ಳೋದು ಅಂತಂದರೆ ನೋಡಿ ಬ್ಲೌಸ್ನ ಉಲ್ಟಾ ಮಾಡ್ತೀನಿ. ನೋಡಿ ಈ ಥರ ಉಲ್ಟಾ ಮಾಡಿ ಈ ಕಾಜ ಹತ್ರ ಅಲ್ಲ, ಈ ಹುಕ್ ಹತ್ರ ಬೇಡ, ಈ ಕಾಜ ಹತ್ರ ಬರೋಣ. ಇಲ್ಲಿ ನೋಡಿ ಹಿಂಗೆ ಇಟ್ಕೊಂಡು ಉಲ್ಟಾ ಮಾಡಿ ಈ ಬೆಳ್ಳು ಪಟ್ಟಿ ಹತ್ರ ನೋಡಿ ಈ ಕಾಜ ಪಟ್ಟಿ ಏನಿದೆ, ಈ ಕಾಜ ಪಟ್ಟಿಯಿಂದ ಇಲ್ಲಿಗೆ ನೋಡಿ ಈ ಶೋಲ್ಡರ್ ಲಾಕ್ ಆಗಿರುತ್ತಲ್ಲ, ಸ್ಟಿಚಿಂಗ್ ಮೊದಲನೇ ಸ್ಟಿಚಿಂಗ್ ಇರುತ್ತಲ್ಲ, ಆ ಎಂಡಿಗೆ 7:15 ಬರ್ತಾಯಿದೆ. 7:15 ಅಂದರೆ 15. ನಮಗೆ ಪೂರ್ತಿಯ ಎದೆ ಸುತ್ತಳತೆ ಫ್ರಂಟಲ್ಲಿ ಬಂದು ನಮ್ಗೆ 15 ಸಿಗ್ತಿದೆ. 15ಕ್ಕೆ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ಸಿಂಪಲಾಗಿ ಕಟ್ ಮಾಡಿಕೊಂಡ್ರೆ ನೀಟಾಗಿ ಒಂದು ಬ್ಲೌಸ್ನ ಪರ್ಫೆಕ್ಟಾಗಿ ಕಟ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.